ನಮಸ್ಕಾರ, ವೆಲ್ಕಮ್ ಟು ಆರ್ ಆರ್ ಕಿಚನ್. ಇವತ್ತು ಚನಾ ಮಸಾಲಾನು ಪುಲ್ಕಾ ಮಾಡ್ತಾ ಇದೀವಿ, ಬನ್ನಿ ನೋಡೋಣ. ಈಗ ಚನಾ ಮಸಾಲಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಚನಾ 1 ಕಪ್ಪು, ರಾತ್ರಿನೇ ನೆನೆಸಿಟ್ಟಿರೋದು. ಮೆಣಸಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಟೊಮ್ಯಾಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ, ಇದು ಪಲಾವ್ ಎಲೆ, ಕಸ್ತೂರಿ ಮೇಥಿ, ಒಂದು ಚಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸ್ಟವ್ ಆನ್ ಮಾಡ್ಕೋತೀನಿ. ಈಗ 1 ಬೌಲ್ ಚನಾ ಹಾಕೊಂತ ಇದ್ದೀನಿ. ಇದಕ್ಕೆ 2 ಗ್ಲಾಸ್ ನೀರು, ಒಂದೂವರೆ ಗ್ಲಾಸ್ ನೀರು ಹಾಕಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಹಾಕೋಬೇಕು, 1 ಚಕ್ಕೆ, 2 ಲವಂಗ. ಈಗ ಉಪ್ಪು ಹಾಕೊಂತೀನಿ, ಟೇಸ್ಟ್ ತಕ್ಕನಾಗೆ ಉಪ್ಪು ಸ್ವಲ್ಪ. ಇದು ಚೆನ್ನಾಗಿ ಕುದಿಬೇಕು. ಇದನ್ನ ಒಂದು 4 ಸ್ಟೀಮ್ ಇಕ್ಕೋಣ. 4 ಸ್ಟೀಮ್ ಇಕ್ಕಿದ ತಕ್ಷಣ ಇದು ಕ್ಲೋಸ್ ಮಾಡ್ತೀನಿ. ಈಗ ಪುಲ್ಕಾ ಮಾಡೋದಿಕ್ಕೆ ಗೋಧಿ ಹಸಿಟ್ಟು ಹಾಕೊಂತ ಇದ್ದೀನಿ. ಗೋಧಿ ಹಸಿಟ್ಟು, ಸ್ವಲ್ಪ ಸಾಲ್ಟ್ ಹಾಕೊಂತೀನಿ, ಉಪ್ಪು ಹಾಕೊಂತೀನಿ ಸ್ವಲ್ಪ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ 1 ಹಾಫ್ ಅನ್ ಅವರ್ ಇಡಬೇಕು. ನೋಡಿ ಹೆಂಗೆ ಈ ತರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿಡೋಣ. 1 ಹಾಫ್ ಅನ್ ಅವರ್ ಕ್ಲೋಸ್ ಮಾಡಿ, ಅಷ್ಟವರೆಗೂ ಚೆನ್ನಾಗಿ ಮಸಾಲ ಮಾಡೋಣ. ಈಗ ಈರುಳ್ಳಿ ನೈಸಾಗಿ ಕಟ್ ಮಾಡ್ಕೊಳ್ಳೋಣ. ನಾನು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಎಣ್ಣೆಗೆ. ಅದು ಇಲ್ಲಾಂದ್ರೆ ಗ್ರೈಂಡ್ ಮಾಡಿದ್ರು ಚೆನ್ನಾಗಿರತ್ತೆ, ಅಥವಾ ಸ್ಕ್ರೇಪ್ ಮಾಡಿದ್ರು ಚೆನ್ನಾಗಿರತ್ತೆ. ನಾನಿವತ್ತು ಕಟ್ ಮಾಡ್ತಾ ಇದ್ದೀನಿ. ಫುಲ್ ನೈಸಾಗಿ ಕಟ್ ಮಾಡಬೇಕು. ಚಿಕ್ಕದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿರತ್ತೆ. ಈಗ ಆಯಿಲ್ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಿದೆ. ಈಗ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಮೆಣಸಿನ್ಕಾಯಿ, ಈರುಳ್ಳಿ, ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸ್ವಲ್ಪ ಎಷ್ಟು ಫ್ರೈ ಆಗಿದೆ ಆನಿಯನ್ಸ್, ಈರುಳ್ಳಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ 2 ಸ್ಪೂನು ಧನಿಯಾ ಪೌಡ್ರು, 2 ಸ್ಪೂನು ಧನಿಯಾ ಪೌಡ್ರು, ಧನಿಯಾ ಪೌಡ್ರು ಸ್ವಲ್ಪ ಚೆನ್ನಾಗಿ ಹುರಿಬೇಕು. 2 ನಿಮಿಷ ಎಣ್ಣೆನಲ್ಲಿ. ಈಗ 1 ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರು, 1/4 ಸ್ಪೂನ್.
ಸ್ವಲ್ಪ ಅರಿಶಿನ, ಈಗ ನೋಡಿ ಇದು ಚೆನ್ನಾಗಿ ಹುರಿಬೇಕು. ಇದನ್ನ ಇದು ಹುರಿದ ತಕ್ಷಣ ಇವಾಗ ಟೊಮೆಟೊ ಹಾಕು. ಈಗ ನೋಡಿ ಇದು ಟೊಮೆಟೊ ಇನ್ನ ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು, ಇನ್ನು ಚೆನ್ನಾಗಿ ಆಗಬೇಕು. ಈ ಕುಕ್ಕರ್ ಓಪನ್ ಮಾಡಿಕೊಂಡು ನೋಡೋಣ ಚೆನ್ನಾಗಿ ಬೆಂದಿದೆಯಾ ಅಂತ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದು ಚಕ್ಕೆ ಎಲ್ಲ ಹಾಕಿದ್ದೀವಲ್ಲ ಅದನ್ನೆಲ್ಲ ತೆಗಿಬೇಕು, ಇಲ್ಲಾಂದರೆ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗುತ್ತೆ. ಈ ಚಕ್ಕೆ, ಇದು ಎಲೆ, ಪಲಾವ್ ಎಲೆ ಅದೆಲ್ಲ ತೆಗೆದು ಬಿಡಬೇಕು. ನೋಡಿ ಈ ಥರ ತೆಗೆದು ಬಿಡಬೇಕೆಲ್ಲ. ನೋಡಿ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಕೊತ್ತಂಬರಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಕಸ್ತೂರಿ ಮೆಂತಿ ಹಾಕೊಳ್ಳೋಣ. ಸ್ವಲ್ಪ ಕಸ್ತೂರಿ ಮೆಂತಿ, ಆಮೇಲೆ ಗರಂ ಮಸಾಲೆ ಪೌಡ್ರು 1 ಸ್ಪೂನ್ ಗರಂ ಮಸಾಲೆ ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಜಾಸ್ತಿ ಮಸಾಲೆ ಇಲ್ಲ, ಸ್ವಲ್ಪ ಮಸಾಲೆ ಹಾಕಿದ್ದೀವಿ ಅಷ್ಟೇ ಇದಕ್ಕೆ. ನೋಡಿ ಇದಕ್ಕೆ ಫುಲ್ ಎಣ್ಣೆ ಹಿಂಗೆ ಬಿಟ್ಕೋಬೇಕು. ಎಣ್ಣೆಲ್ಲ ಹಿಂಗೆ ಎಣ್ಣೆ ಬಿಟ್ಕೊಂಡಾಗ ಒಂದು 2 ನಿಮಿಷ ಹಿಂಗೆ ಎಣ್ಣೆ ಬಿಟ್ಕೊಂಡಾಗ ಚೆನ್ನಾಗಿ ಮಸಾಲೆ ಹಾಕೋಣ. ಈಗ ನೋಡಿ ಚೆನ್ನಾಗಿ ಹಾಕೊಳ್ತಾ ಇದ್ದೀನಿ. ಒಂಚೂರು ನೀರು ಹಾಕೊಳ್ಳೋಣ. ಈಗ ನೋಡಿ ಈಗ ಉಪ್ಪಿಗೆ ನೋಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದಕ್ಕೆ ಬೇಕಾದರೆ ನೀವು ಫ್ರೆಶ್ ಕ್ರೀಮು ಹಾಕೋಬೋದು, ಆಮೇಲೆ ಗೋಡಂಬಿ ಪೇಸ್ಟ್ ಹಾಕೋಬೋದು. ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾವು ಮೊನ್ನೆ ಪನ್ನೀರ್ಗೆನೆ ಎಲ್ಲ ಹಾಕಿದ್ವಿ, ಹಾಗಾಗಿ ನಾನು ಅದೆಲ್ಲ ಹಾಕಿಲ್ಲ, ತುಂಬ ಹೆವಿ ಆಗಿಬಿಡುತ್ತೆ. ಇದಕ್ಕೆ ಸಿಂಪಲಾಗಿ ಮಾಡಿದ್ದೀನಿ ಚೆನ್ನಾಗಿ ಮಸಾಲ. ಈಗ ಒಂದು ಚೆನ್ನಾಗಿ ಕುದಿ ಬರಬೇಕು. ಈಗ ಇದು ಚೆನ್ನ ಮಸಾಲ ರೆಡಿಯಾಗಿದೆ. ಈಗ ಆಫ್ ಮಾಡ್ಕೊತೀನಿ. ಇದಕ್ಕೆ ಬೇಕಾದರೆ ನೀವು 1 ಸ್ಪೂನ್ ಅಷ್ಟು ಬಟರ್ ಹಾಕೋಬೋದು. ಈಗ ಆಗಿದೆ ಇದು. ಈಗ ತುಕ ಮಾಡೋಣ. ಇವಾಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಆಯಿತು. ಇದು ಇವಾಗ ಹುಲ್ಕ ಮಾಡೋಣ.
ಟರ್ನ್ ಮಾಡಾಕಿಲ್ಲ. ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೋಬೇಕು, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಹೀಗೆ ಮಾಡಿ ಇವಾಗ ನೋಡಿ, ಇವಾಗ ತುಪ್ಪ ಜೊತೆಗೆ ತಿಂತಾ ಇದ್ದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಹಿಂಗೆ ನಾವು ಮಾಡೋದು, ಯಾವಾಗಲೂ ಅದೇ ಥರ ಮಾಡಿದ್ದೀನಿ. ನೀವು ಎಲ್ಲರೂ ಟ್ರೈ ಮಾಡಿ. ಈಗ ಚನಾ ಮಸಾಲ ವಿತ್ ಪುಲ್ಕ ಗೀ ರೆಡಿಯಾಗಿದೆ. ನಾವು ತಿನ್ನಕ್ಕೆ ಹೋಗ್ತಾ ಇದ್ವಿ. ಬಾಯ್.